ಪ್ರೈಸಲೋ. ಇವತ್ತು ನಾವು ಬೈಬಲ್ನಲ್ಲಿ ಯಾಕೋಬನನ್ನು ಕುರಿತು ಅಧ್ಯಾಯ. ಯಾಕೋಬ ತುಂಬ ಒಳ್ಳೆಯ ಸೇವಕನು. ನಮ್ಮ ಮೂಲ ಪಿತೃಗಳು ಇದ್ದಾರೆ. ಮೂಲ ಪಿತೃಗಳಲ್ಲಿ ಒಬ್ಬರು ಯಾಕೋಬ, ಅಬ್ರಹಾಂ, ಇಸಾಕ್, ಯಾಕೋಬ. ಯಾಕೋಬ ತುಂಬ ಒಳ್ಳೆಯ ಮನುಷ್ಯ, ಒಳ್ಳೆಯ ಪ್ರವಾದಿ, ಒಳ್ಳೆಯ ಪ್ರಾರ್ಥನೆ ಮಾಡೋ ಮನುಷ್ಯ, ದೇವರ ಚಿತ್ತವನ್ನು ನೆರವೇರಿಸೋನು, ದೇವರಿಗಾಗಿ ಜೀವಿಸೋನು, ದೇವರ ಚಿತ್ತವನ್ನು ನೆರವೇರಿಸೋದ್ರಲ್ಲಿ ಹಿಂದೆ ಮುಂದೆ ನೋಡಿದಿರ ಭಯಭಕ್ತಿಯಿಂದ ನಡೆದುಕೊಳ್ಳುವ ಮನುಷ್ಯರಲ್ಲಿ ಒಬ್ಬನು ಯಾಕೋಬ. ಪ್ರೈಸ್ ದಿ ಲಾರ್ಡ್. ದೇವರನ್ನ ದರ್ಶನವನ್ನು ಕಂಡವನು, ದೇವರ ದರ್ಶನವನ್ನ ಕನಸುಗಳನ್ನು ಕಂಡವನು, ದೇವರ ಹತ್ರ ಒಳ್ಳೆ ಅರಿಕೆಯನ್ನು ಮಾಡಿಕೊಂಡವನು. ಆ ಯಾಕೋಬನ ಬಗ್ಗೆ ನಾವು ಇವತ್ತು ನೋಡೋಣ. ತೆಗೀರಿ Genesis chapter 25-26. उत्पत्ति 25-26. 25 में 26 पढ़ो. हालेलुया. आदिकांड 25-26 वचन ಓದಿ. याकोब ಎಂದು ಹೆಸರಿಟ್ಟನು. पढ़ो सिस्टर. उसका भाई अपने हाथ से एसाव का भाई अपने हाथ से एसाव की एड़ी पकड़े हुए उत्पन्न हुआ और उसका नाम याकूब रखा गया. याकूब. हालेलुया. आज इसका विषय में देखिए याकूब का. याकूब कैसे वाला? याकूब में हम पढ़ने वाला, हम सीखने वाला क्या है? ಯಾಕೋಬನಿಂದ ನಾವು ಕಲಿಯೋದೇನಿದೆ? ಯಾಕೋಬನಲ್ಲಿ ಒಳ್ಳೆ ಗುಣ ಏನಿತ್ತು? हालेलुया. ಮೊದಲನೇದಾಗಿ ಯಾಕೋಬ ಅಂದ್ರೆ ಮೋಸಗಾರ. याकूब का मतलब धोखा देने वाला, मोस करने वाला. प्राइज द लॉर्ड. याकूब का अर्थ प्रभु इसको अलग और एक नाम दिया, इस्राएल. इस्राएल मतलब देव का राजा. ಆಮೇಲೆ ದೇವರು ಯಾಕೋಬನ ಇನ್ಮೇಲೆ ನಿನ್ನ ಹೆಸರು ಯಾಕೋಬ ಅಲ್ಲ, ದೇವರಿಗೆ ಅಬ್ರಹಾಮನಿಗೆ ಅಬ್ರಹಾಂ. ಆಮೇಲೆ ಅಬ್ರಹಾಮಿನ ಅಬ್ರಹಾಂ ಅಂತಿದ್ನೋ. ಅಲ್ಲೆಲ್ಲೂಯ. ಹಂಗೆ ಹೆಸರು ಚೇಂಜ್ ಮಾಡಿದ್ನೋ. ಪೇತರಿಗೆ ಹೆಸರು ಚೇಂಜ್ ಮಾಡಿದ್ನೋ. ದೇವರು ಯಾಕೋಬನು ಕೂಡ ಇನ್ಮೇಲೆ ನಿನ್ನ ಹೆಸರು ಯಾಕೋಬ ಅಲ್ಲ, ಇನ್ಮೇಲೆ ನಿನ್ನ ಹೆಸರು ಮೋಸಗಾರ ಅಲ್ಲ, ಇನ್ಮೇಲೆ ನಿನ್ನ ಹೆಸರು ಇಸ್ರಾಯೇಲ್ ಅನಿಸಿಕೊಳ್ಳುವಿ. ಇಸ್ರಾಯೇಲ್ ಅಂದ್ರೆ ದೇವರ ಪ್ರಭು. ಅಲ್ಲೆಲ್ಲೂಯಾ. ಯಾಕೋಬನ ಬಗ್ಗೆ ನೋಡೋದಕ್ಕೆ ಮುಂಚೆ ನಾವು ನೋಡಿದ್ವಿ, ಯಾಕೋಬನ ತಂದೆಯ ಹೆಸರು ಇಸಾಕ, ತಾಯಿ ಹೆಸರು ರಬೇಕಾ. ದೇವರ ಚಿತ್ತವನ್ನು ನೆರವೇರಿಸಿದವನು. ಯಾಕೋಬ ಅಂದ್ರೆ ಮೋಸಗಾರ. ದೇವರ ಅವನಿಗೆ ಇಸ್ರಾಯೇಲ್ ಅಂತ ಹೆಸರಿಟ್ಟ. ಇಸ್ರಾಯೇಲ್ ಅಂದ್ರೆ ದೇವರ ಪ್ರಭು. ಆಮೇಲೆ ಅವನು ಬೆತ್ತೇಲ್ ಹತ್ರ ಒಂದು ದರ್ಶನವನ್ನ ಕಾಣ್ತಾನೆ. ಬೆತ್ತೇಲ್ ಅಂದರೆ ದೇವರ ಮನೆ. ಯಾಕೋಬನಿಗೆ 2 ಹೆಂಡತಿಯರು, 2 ದಾಸಿಯರು, ಒಟ್ಟು 12 ಮಕ್ಕಳು. ಅಲ್ಲೆಲ್ಲೂಯಾ. ಅವನು ತನ್ನ ಮಾವನಿಗೆ ಒಟ್ಟು 20 ವರ್ಷ ಕುರಿಗಳನ್ನು ಮೇಯಿಸ್ತಾನೆ. ರಾಹೇಲಗೋಸ್ಕರ 7 ವರ್ಷ ಕುರಿಗಳನ್ನು ಮೇಯಿಸ್ತಾನೆ. ಲೇವಿಗೋಸ್ಕರ 7 ವರ್ಷ ಕುರಿಗಳನ್ನು ಮೇಯಿಸ್ತಾನೆ. 6 ವರ್ಷ ಪೇಮೆಂಟ್ಗೋಸ್ಕರ ಕುರಿಗಳನ್ನು ಮೇಯಿಸ್ತಾನೆ. ಒಟ್ಟು 20 ವರ್ಷ ತನ್ನ ಮಾವನ ಕುರಿಗಳನ್ನು ಮೇಯಿಸ್ತಾನೆ. ಅಲ್ಲೆಲ್ಲೂಯಾ. ದೇವರು ಅಬ್ರಹಾಮನ ಹತ್ರ ಹೆಂಗೆ ಒಡಂಬಡಿಕೆ ಮಾಡಿಕೊಂಡು, ಇಸಾಕನ ಹತ್ರ ಹೆಂಗೆ ಒಡಂಬಡಿಕೆ ಮಾಡಿಕೊಂಡು, ಯಾಕೋಬನ ಹತ್ರ ಕೂಡ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡು ಶ್ರೇಷ್ಠವಾದ ವಾಗ್ದಾನಗಳನ್ನ, ಕಾನಾನ್ ದೇಶವನ್ನ ನಿನಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾನೆ ಯಾಕೋಬನಿಗೆ ದೇವರು. ಅದೇ ಯಾಕೋಬನ ಬಗ್ಗೆ ಇನ್ನು ನಾವು ಏನು ಹೆಚ್ಚಾಗಿ ನೋಡೋದು ಅಂದ್ರೆ, ಆಮೇಲೆ ಯಾಕೋಬನಿಗೆ ರಾಹೇಲ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವ್ರ ತಂದೆ ಲೇಯನ್ನ ಕೊಟ್ಟು ಮದುವೆ ಮಾಡಿ, ನಮ್ಮ ಕಡೆ ದೊಡ್ಡವಳಿಗೆ ಮದುವೆ ಆಗಿದ್ರೆ ಚಿಕ್ಕವಳನ್ನ ಮದುವೆ ಮಾಡಲ್ಲ, ಚಿಕ್ಕವಳನ್ನು ಕೊಡ್ತೀನಿ, ನೀನು ಇನ್ನೊಂದು 7 ವರ್ಷ ಕುರಿಗಳನ್ನು ಮೇಯಿಸು ಅಂತ ಹೇಳಿ 7 ವರ್ಷ ಮತ್ತೆ ಕುರಿಗಳನ್ನು ಮೇಯಿಸ್ತಾನೆ. ರಾಯನ ಮದುವೆ ಆಗ್ತಾನೆ. ಆದ್ರೆ ರಾಯನಿಗೆ ಮಕ್ಕಳಿಲ್ಲ. ದೇವರು ರಾಯನಿಗೆ ಮಕ್ಕಳನ್ನು ಕೊಡ್ತಾನೆ. ಏಸೋಪ ಅಂದ್ರೆ ಯಾಕೋಬನಿಗೆ ತುಂಬಾ ಇಷ್ಟ. 12 ಮಕ್ಕಳಲ್ಲಿ ಏಸೋಪ ಅಂದ್ರೆ ಬಹಳ ಇಷ್ಟ ಯಾಕೋಬನಿಗೆ. ಅವನಿಗೆ ಒಂದು ನಿಲುವಂಗಿಯನ್ನು ಕೂಡ ಹಾಕಿರ್ತಾನೆ. ಅಲ್ಲೆಲ್ಲೂಯ. ನಮ್ಮ ಮೂಲ ಪಿತೃ ಯಾಕೋಬ. ಯಾಕೋಬನ ಬಗ್ಗೆ ನಾವು ಇನ್ನೂ ಬಯೋಗ್ರಫಿ ನೋಡ್ಬೇಕಾದ್ರೆ, ಯಾಕೋಬ ಒಬ್ಬ ಪ್ರವಾದಿ, ಮುಂದೆ ನಡೆಯೋದನ್ನ ಹೇಳ್ತಾ ಇದ್ದಾರೆ. ಯಾಕೋಬ ಯೇಸು ಕ್ರಿಸ್ತನ ಮುಂಚೆನೆ ನೋಡಿದ್ದಾನೆ. ಯಾಕೋಬ ಶಿಲುಬೆಯನ್ನು ನೋಡಿದ್ದ. ಶಿಲುಬೆಯಲ್ಲಿ ಶಿಲುಬೆ ಗುರುತನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾನೆ. ಯಾಕೋಬ ತನ್ನ 12 ಮಕ್ಕಳಿಗೆ ಕಾಲಜ್ಞಾನವನ್ನ ಮುಂದೆ ಹೇಗಿರ್ತೀರ 12 ಕುರಿಗಳು ಹೆಂಗಿರ್ತದೆ ಇವತ್ತು ಕೂಡ ಅವನು ಏನ್ ಹೇಳಿ ಅವನ್ನ ಆಶೀರ್ವಾದ ಮಾಡೋ 12 ಮಕ್ಕಳಿಗೆ 12 ಕುರಿಗಳು
12 ಮಕ್ಕಳೇ 12 ಗುರುಗಳು ಅವ್ರು ಹೇಳಿದ್ದನ್ನ ಕರೆಕ್ಟಾಗಿ ಇವಾಗಲೂ ನಡೀತಾ ಇದೆ. ಹಂಗೆ ಮುಂದಿನ ದಿನದಲ್ಲಿ ನಡೀತು. ಯಾಕೋಬನು ಹೇಳಿದಂಗೆ. ಪ್ರೈಸ್ ದಿ ಲಾರ್ಡ್. ಯಾಕೋಬನ ಬಗ್ಗೆ ನಾವು ನೋಡ್ಬೇಕಾದ್ರೆ ಯಾಕೋಬ ಒಳ್ಳೆ ಪ್ರಾರ್ಥನೆ ಮಾಡೋದು. ಜೀವನದಲ್ಲಿ ಯಾವಾಗಲೂ ಯಾರನ್ನ ಭಯಪಟ್ಟು ಓಡ್ತಾ ಇರೋದು. ನಮ್ಮ 3 ವಾರದಿಂದ ಯಾಕೋಬನ ಬಗ್ಗೆ ದೇವರು ಸ್ವಲ್ಪ ಮಾತಾಡೋದು ಒಂದು ಅರ್ಧ ಗಂಟೆ. ಯಾಕೋಬ ಜೀವನದಲ್ಲಿ ಭಯಪಟ್ಟು ಯಾರಿಗಾದ್ರೂ ಒಬ್ಬರಿಗೆ ಭಯಪಟ್ಟು ಓಡ್ತಾ ಇರ್ತಾನೆ ನಮ್ಮ ಲೈಫಲ್ಲಿ ಅಂತ. ಅಲ್ಲೆಲೂಯಾ. ಯಾಕೋಬ ದರ್ಶನವನ್ನು ನೋಡ್ತಾನೆ. ಬೇತೇಳ ಒಂದು ಹೇಗೆ ಹತ್ತೋದನ್ನ ಇಳಿಯೋದನ್ನ ನೋಡ್ತಾನೆ. ಅದನ್ನು ಕೂಡ ವಾಕ್ಯದಲ್ಲಿ ವಿವರಿಸೋಣ. ವಾಕ್ಯ ಬರ್ತದೆ. ಯಾಕೋಬನು ಆಶೀರ್ವದಿಸಲ್ಪಟ್ಟವನು, ಆಶೀರ್ವಾದ ಹೊಂದಿದವನು, ಬೇರೆಯವರನ್ನ ಮಕ್ಕಳನ್ನ ಆಶೀರ್ವಾದ ಮಾಡಲಾಗಿದ್ದಾನೆ. ಹಾಗೆ ನೀನು ಕೂಡ ಯಾಕೋಬನಂತೆ ಆಶೀರ್ವದಿಸಲ್ಪಟ್ಟವನಾಗಿರಬೇಕು. ನೀನು ಯಾರಿಗಾರ ಪ್ರೇಯರ್ ಮಾಡಿದ್ರೆ ದೇವರು ಅವರಿಗೆ ಆಶೀರ್ವಾದ ಕೊಡಬೇಕು. ಹಂಗಿರ್ಬೇಕು ನಿಮ್ಮ ಕೈಯಲ್ಲಿ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಇನ್ನು ನಿಮಗೆ ಯಾಕೋಬನ ಹತ್ರ ಏನಂದ್ರೆ ಯಾಕೋಬನ ಒಳ್ಳೆ ನಂಬಿಗಸ್ತು. ನೀನು ಯಾಕೋಬನಂತೆ ದೇವರ ಹತ್ರ ಮನುಷ್ಯರ ಹತ್ರ ಒಳ್ಳೆ ನಂಬಿಗಸ್ತನ. ಯಾಕೋಬ ಸಾಧು ಮನುಷ್ಯ. ಯಾರು ಏನ್ ಹೇಳಿದ್ರೆ ನಂಬ್ತಾ ಇದ್ದ. ಪ್ರೀತಿ ಅಂದ್ರೆ ಅದೇ ಅಲ್ವಾ? ಅಲ್ಲೆಲ್ಲೂಯಾ. ಅವ್ನು ನೋಡಿ ಯಾರು ಡೈರೆಕ್ಟ್ ಆಗಿ ಮೋಸ ಮಾಡೇ ಇಲ್ಲ. ನೋಡ್ಕೊಳ್ಳಿ, ಅವರನ್ನ ಹಸ್ಕೊಂಡು ಬಂದು ಊಟ ಕೇಳಿದ. ನೀನು ಚಂಚಲತನ ನಮಗೆ ಮಾರಿಬಿಡು. ಆಮೇಲೆ ಅವ್ನು ಮಾರಿದ್ರೆ ತಗೊಂತ ಇಲ್ಲಂದ್ರೆ ಎಲ್ಲಿ ತಗೊಂತ ಇದ್ದ? ಕೊಟ್ಟಿದ್ದಕ್ಕೆ ತಗೊಂಡ, ಇಲ್ಲಂದ್ರೆ ಎಲ್ಲಿ ತಗೊಂಡ? ಅಲ್ಲಿ ಮೋಸ ಮಾಡ. ಅವರಪ್ಪ ಹತ್ರ ಊಟ ಕೊಟ್ಟು ಆಶೀರ್ವಾದ ತಗೋ ಅಂತ ಹೇಳಿದ. ಅದು ಕೂಡ ಅವರಮ್ಮ ಬೋಧನೆ, ಅವರಮ್ಮ ಹೇಳಿದ್ದನ್ನ ಮಾಡ್ದ. ಅಲ್ಲೆಲ್ಲೂಯಾ. ಸರಿ, ಅವ್ರ ಮಾವನಿಗೆ ಮೋಸ ಮಾಡ್ನಾ? ಇಲ್ಲ. ನೀನು 6 ವರ್ಷ ದುಡಿ, ಆಮೇಲೆ ನಿನಗೆ ಪೇಮೆಂಟ್ ಕೊಡ್ತೀನಿ. ಈ ತರ ಬಂದಿದ್ದ ಕುರಿಗಳೆಲ್ಲ ಮೇಕೆಗಳೆಲ್ಲ ನಿಂದೆ ಅಂತ ಹೇಳಿದ, ಮರಿಗಳೆಲ್ಲ. ಅವನು ಕೊಟ್ಟಿಲ್ಲ. 10 ಸಾರಿ ಮೋಸ ಮಾಡ್ತಾನೆ. ಯಾರಿಗೆ? ಯಾಕೋಬನಿಗೆ. ಅಲ್ಲೆಲ್ಲೂಯಾ. ಕಡೆಗೆ ಅವ್ರ ಮಾವನಿಗೆ ಹೇಳಿದ್ರೆ ನನ್ನ ಬಿಡಲ್ಲ ನೀನು ಅಂತೇಳಿ ಗೊತ್ತಿದ್ರೇನೆ ಬಂದ್ಬಿಟ್ಟ. ಹಂಗೆ ನೋಡ್ರಿ, ಯಾಕೋಬ ಯಾರಿಗೂ ಮೋಸ ಮಾಡಿಲ್ಲ, ಸಾಧು ಮನುಷ್ಯ. ವಾಕ್ಯ ಹೇಳ್ತದೆ. ಈಗ ನೆಕ್ಸ್ಟ್ ವಾಕ್ಯ ಕೊಡ್ತೀನಿ. ಯಾಕೋಬ ಸಾಧು ಮನುಷ್ಯ. ಪ್ರೈಸ್ ದಿ ಲಾರ್ಡ್. ಯಾಕೋಬನ ಹತ್ರ ಕಲ್ತ್ಕೋ. ಯಾಕೋಬನ ಪಾಠಗಳು ನಿಮ್ಮ ಜೀವನಕ್ಕೆ ಅವಶ್ಯಕ. ಯಾಕೋಬನ ಜೀವನ, ಯಾಕೋಬನ ಬದುಕು, ಯಾಕೋಬನ ಒಂದು ಜೀವನ ಶೈಲಿ, ಆ ಪ್ರಾರ್ಥನಾ ಜೀವಿತ ನಿನಗೆ ತುಂಬಾ ಅವಶ್ಯಕ ಬೀಳ್ತದೆ. ಅದಕ್ಕೆ ದೇವರು ಇವತ್ತು ಮಾತಾಡ್ತಾ ಇದ್ದಾನೆ ಬೈಬಲ್ ಸ್ಟಡಿಯಲ್ಲಿ. ಅಲ್ಲೆಲ್ಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡೋಣ ಯಾಕೋಬ ಎಂತವನಂತ, ಏಸಾವ ಎಂತವನಂತ. ಯಾಕೋಬನ ಅಣ್ಣನ ಹೆಸರು ಏಸಾವ. ಏಸಾವ ಬಂದು ನಮ್ಮ ದೇವರನ್ನ ಆರಾಧಿಸಲಿಲ್ಲ. ಅನ್ಯ ಜನಗಳಲ್ಲಿ ಹೋಗಿ ಅನ್ಯ ಜನರ ಹುಡುಗಿಯನ್ನು ಮದುವೆಯಾಗಿ ಅನ್ಯ ಜನರಲ್ಲಿ ಸೇರಿಕೊಂಡ್ಬಿಟ್ಟ. ತನ್ನ ತಾತನ ದೇವರನ್ನ, ತನ್ನ ತಂದೆಯಾದ ಇಸಾಕನ ದೇವರನ್ನ, ತನ್ನ ತಾತನಾದ ಅಬ್ರಾಮನ ದೇವರನ್ನ ಏಸಾವ ಸೇವಿಸಲಿಲ್ಲ. ಆದ್ರೆ ಯಾಕೋಬ ಏಸಾವನ ಅಂತೆ ಮಾಡಿದಿರ ತನ್ನ ತಾತನ ದೇವರನ್ನ, ತನ್ನ ತಂದೆ ದೇವರನ್ನ ಪ್ರೀತಿಸುವನಾಗಿದ್ದ, ಆರಾಧಿಸುವನಾಗಿದ್ದ. ಯೆಹೋವ ದೇವರನ್ನ ಘನಪಡಿಸುವನಾಗಿದ್ದ ಯಾಕೋಬ. ಅಲ್ಲೆಲ್ಲೂಯಾ. ಅದಕ್ಕೆ ದೇವರು ಏಸಾವನನ್ನ ದ್ವೇಷಿಸ್ತಾ ಯಾಕೋಬನನ್ನ ಪ್ರೀತಿಸ್ತಾ. ಆಮೇಲೆ ರೆಬೆಕ ಇದ್ದಾರಲ್ಲ, ಯಾಕೋಬ ಇದ್ದಾರಲ್ಲ, ಇಸಾಕ ಇದ್ದಾರಲ್ಲ, ಇಸಾಕ ಬಂದು ಏಸಾವನ್ನ ಪ್ರೀತಿಸ್ತಾ ಇದ್ರು. ರೆಬೆಕ ಬಂದು ಯಾಕೋಬನನ್ನ ಪ್ರೀತಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯಾ. ಯಾಕೆ ಇಸಾಕ ಏಸಾವನನ್ನ ಪ್ರೀತಿಸ್ತಾ ಇದ್ದಾರೆ? ಏಸಾವನಿಗೆ ಬೇಟೆ ಮಾಂಸ ಅಂದ್ರೆ ತುಂಬಾ ಇಷ್ಟ. ಆ ಬೇಟೆ ಮಾಂಸವನ್ನ ಏಸಾವ ತಂದು ಕೊಡ್ತಾ ಇದ್ದ. ಅಲ್ಲೆಲ್ಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓದಿ 25ನೇ 26ನೇ ವಚನ ಓದಿದ್ರಿ. ಯಾಕೋಬ ಏಸಾವ ಅವಳಿ ಜವಳಿ ಮಕ್ಕಳು. ರೆಬೆಕಾಗೆ, ಇಸಾಕನಿಗೆ ರೆಬೆಕಿಗೆ ಅವಳಿ ಜವಳಿ ಮಕ್ಕಳು. ಆ ಮಕ್ಕಳು ಹೊಟ್ಟೆಯಲ್ಲಿರುವಾಗಲೇ ಇಬ್ರು ಫೈಟ್ ಮಾಡ್ಕೊಂತಾರೆ. ಫೈಟ್ ಮಾಡುವಾಗ ದೇವರು ಹೋಗಿ ರೆಬೆಕ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವಾಗ ರೆಬೆಕಗೆ ದೇವರು ಉತ್ತರ ಕೊಡ್ತಾರೆ. ನಿನ್ನ ಹೊಟ್ಟೆಯಲ್ಲಿ ಇಬ್ರು ಮಕ್ಕಳಿದಾರಮ್ಮ. 2 ಜಾತಿ ಇದೆ, 2 ವರ್ಗ ಇದೆ, 2 ಜನಾಂಗ ಇದೆ. ಅದು ಒಬ್ಬರಿಗಿಂತ ಒಬ್ರು ಜೋರಾಗಿದೆ. ಚಿಕ್ಕವನಿಗೆ ದೊಡ್ಡವನು ಸೇವೆ ಮಾಡ್ತಾನೆ.
ಸೇವಿಸ್ತಾನೆ, ಅಡ್ಡ ಬೀಳ್ತಾನಂತ ಕಾಲಜ್ಞಾನವನ್ನ ಹೇಳಿ, ಜ್ಯೋತಿಷ್ಯವನ್ನ ಹೇಳಿ, ದೇವರು ಪ್ರವಾದನೆಯನ್ನು ಹೇಳಿ ಆಕೆಗೆ ದೈವೋಕ್ತಿಯನ್ನು ಕಟ್ಟು ಕಳಿಸ್ಬಿಡ್ತಾರೆ. ದೇವರು ರಬೇಕ ಅದೇ ರೀತಿ ಎರಡು ಮಕ್ಕಳಾಗ್ತಾರೆ. ಮೊದಲನೇ ಮಗ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಮೊದಲನೇ ಮಗ ಯಾಕೋಬ. ಮೊದಲನೇ ಮಗ ಯಾರು? ಇಲ್ಲಿ ಬೈಬಲ್ ಪ್ರಕಾರ ಮೊದಲನೆಯವನು ಏಸಾವ. ಹೆಂಗಂದ್ರೆ ಆಸ್ಪತ್ರೆಯವರು ಚೆನ್ನಾಗಿ ಗೊತ್ತು. ಫಸ್ಟ್ ಹುಟ್ಟೋ ಮಗು ಚಿಕ್ಕವನು, ಸೆಕೆಂಡ್ ಹುಟ್ಟೋ ಮಗು ದೊಡ್ಡವನು, ಮುಂದುಗಡೆ ಹುಟ್ಟೋ ಮಗು ಚಿಕ್ಕದು. क्या बोल रहे पता नहीं हुआ सिस्टर. दो बच्चे होते ना, पहले बच्चे बड़ा बच्चे बोलते ना, वो छोटा बच्चा. सेकेंड बर्थ होने बच्चे, सेकेंड बच्चे छोटा बच्चा, बड़ा बच्चा. हालेलुया. ಯಾಕೋಬ ಬೈಬಲ್ ಪ್ರಕಾರ ಇಲ್ಲಿ ಬರ್ದಿರೋ ಪ್ರಕಾರ ರೀತಿಯಲ್ಲಿ ನೋಡಿದ್ರೆ ಯಾಕೋಬ ಆ ರೀತಿ ಲೌಕಿಕವಾಗಿ ಹೇಳಿದ್ರೆ ದೊಡ್ಡವನೇ. ಆಮೇಲೆ ಪ್ರೈಸ್ ದ ಲಾರ್ಡ್. ಆದ್ರೆ ಬೈಬಲ್ ನಮ್ಗೆ ಏನ್ ಹೇಳ್ತಿದೆ? ಏಸಾವ ಅಣ್ಣ, ಯಾಕೋಬ ತಮ್ಮ. ಫಿನಿಶ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಬನ್ನಿ ಇನ್ನೊಂದು ವಾಕ್ಯ ಓದಿ 25-27 जेनेसिस चैप्टर 25-27, उत्पत्ति 25 अध्याय 20-7 वचन. ಏಸಾವನೆಂಬುವನು ಬೇಟೆಯಾಡುವನಾಗಿದ್ದ ಜಾಣನಾದನು. ಅವನು ಅರಣ್ಯದಲ್ಲಿ ಅಲಿಯೋನು, ಅರಣ್ಯವಾಸಿ, ಮನೆಯಲ್ಲೇ ಇರಲ್ಲ. ಕೇಳಿ ಕೇಳಿ. ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲಿ. ಇವೆರಡಕ್ಕೂ ತುಂಬಾ ಅರ್ಥ ಇದೆ, ಇದು ತಿಳ್ಕೊಳ್ಳಿ. ಫಸ್ಟ್ ಆರಾಮಾಗಿ ಪಾಠ ತರ ಓದ್ಕೊಂಡು ಹೋಗ್ಬಿಡ್ತೀರಾ. ಹಲ್ಲೆಲೂಯಾ. ಶ್ಲೋಕ ಅರ್ಥಗೆ. ಆಮೇಲೆ ಏಸಾವ ಅಡಿಗೆಯಲ್ಲಿ ಮನೆಯಲ್ಲೇ ಸೇರಲ್ಲ, ಮನೆಯಲ್ಲೇ ಇರಲ್ಲ, ಜನಗಳ ಜೊತೆನೇ ಇರಲ್ಲ. ಯಾವಾಗಲೂ ಬೇಟೆ ಅಡಿಗೆ ತಿರುಗ್ತಾನೆ ಇರ್ತಾನೆ. ತಿರುಗೋದು, ಊರು ತಿರುಗೋದು, ಬೇಟೆ ಆಡೋದು, ಮಾಂಸ ತಿನ್ನೋದು. ತಂದೆ ತಾಯಿ ಜೊತೆ ಇರಲ್ಲ, ಫ್ಯಾಮಿಲಿ ಜೊತೆ ಇರಲ್ಲ, ಮನೆಯವರ ಹತ್ರ ಇರಲ್ಲ. ಆದ್ರೆ ಯಾಕೋಬ ಸಾಧು ಮನುಷ್ಯ. ಎಂತ ಮನುಷ್ಯ? ಸಾಧು. ಪ್ಲಸ್ ಗುಡಾರಗಳಲ್ಲಿ ವಾಸ. ಯಾಕೋಬ, ಅಬ್ರಹಾಂ, ಇಸಾಕ್ ಇವರು ಮನೆಯೇ ಕಟ್ಟಲಿಲ್ಲ. ಯಾಕೆ ಅಂದ್ರೆ ಈ ಲೋಕ ನಮ್ಗೆ ಸ್ವಂತ ಅಲ್ಲ. ಈ ಲೋಕ ನಮ್ಗೆ ಎಷ್ಟಿದ್ರೂ ಇಟ್ಬಿಟ್ಟು ಹೋಗ್ಬೇಕು. ಅವ್ರ ಹತ್ರ ತುಂಬಾ ಐಶ್ವರ್ಯ ಇತ್ತು, ಅವ್ರ ಹತ್ರ ತುಂಬಾ ಬಂಗಾರ ಇತ್ತು, ಮನೆ ಕಟ್ಟಿಲ್ಲ. ಮೂರು ಒಳ್ಳೆ ರಿಚ್ ಸರಿಯಾಗಿ ದುಡ್ಡಿರೋರು ಮೂರು, ಅಬ್ರಹಾಂ, ಇಸಾಕ್, ಯಾಕೋಬ್. ತುಂಬಾ ರಿಚ್, बहुत अमीर आदमी. ऐसा घर नहीं बनाया. क्यों? इस दुनिया, इस जगत शाश्वत नहीं है. स्वर्ग हमारा परमानेंट है. ಈ ಲೋಕ ನಮಗೆ ಶಾಶ್ವತ ಅಲ್ಲ. ಪರಲೋಕ ರಾಜ್ಯ ನಮಗೆ ಸ್ವಂತ. ಅವರ ಮನೆಯನ್ನು ಕಟ್ಟಲಿಲ್ಲ. ಎಲ್ಲಿ ವಾಸಿಸೋದು ಯಾಕೋಬ? ಗುಡಾರಗಳಲ್ಲಿ ವಾಸಿಸೋದು. ಎಲ್ಲಿ? ಓದಿ ಇಬ್ರಿಯ ಗ್ರಂಥ, ಇಬ್ರಿಯ ಯಾವುದನ್ನ? ಪರಲೋಕನ ದೂರದಿಂದ ನೋಡಿ ನಮ್ಮೊಂದು ಪರಲೋಕ ರಾಜ್ಯ ಇದೆ. ಮುತರಾದರು ಒಬ್ಬನೇ ವಚನ 11-9 ಇಬ್ರಿಯ 11-9 ಇಬ್ರು ಚಾಪ್ಟರ್ 11-9. ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹ ಬಾಧ್ಯರಾಗಿದ್ದ ಇಸಾಕನು, ಯಾಕೋಬನು ಅವರಂತೆಯೇ. ಫಿನಿಶ್. ಯಾಕೆ? ಕಾರಣ ಹೇಳ್ತಾರೆ ನೋಡಿ. ಯಾಕೆಂದರೆ ಅವನು ಶಾಶ್ವತವಾದ ಆಸ್ತಿವಾರ
ಪರಲೋಕ ಪಟ್ಟಣವನ್ನೇ ಎದುರು ನೋಡುತ್ತಿದ್ದರು. ಕ್ಯೂ ಗರ್ನೈ ಮನಾಯ, ಯಾಕೆ ಅವರು ಈ ತರ ಕಲ್ಲು ಬಿಲ್ಡಿಂಗ್ ಕಟ್ಟಿಲ್ಲ, ಮೋಲ್ಡ್ ಬಿಲ್ಡಿಂಗ್ ಕಟ್ಟಿಲ್ಲ? ಅಲ್ಲೆಲ್ಲೂಯ್ಯ. ಆ ಕಾಲದಲ್ಲಿ ಮನೆಗಳಿತ್ತು, ಅವ್ರ ಕಾಲದಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಟಿದ್ರು. ಯಾಕೆ ಕಟ್ಟಿಲ್ಲ ಅಂದ್ರೆ ಈ ಲೋಕ ಶಾಶ್ವತ. ಆಮೇಲೆ ಈ ಲೋಕ, ಈ ಜೀವನ ಶಾಶ್ವತವಲ್ಲ. ಪರಲೋಕ ರಾಜ್ಯ ಶಾಶ್ವತ. ನಿಜವಾದ ಪಟ್ಟಣ ಪರಲೋಕ ರಾಜ್ಯ. ಯಾಕೋಬ ಎಂತವನು? ಸಾಧು ಮನುಷ್ಯ. ಎಲ್ಲಿ ವಾಸಿಸೋನು? ಗುಡಾರಗಳಲ್ಲಿ. ಆಮೇಲೆ ಇವಾಗ ನೀನೇನಿರ್ಬೇಕು? ಯಾಕೋಬನ ತರ ಸಾಧು ಮನುಷ್ಯನಾಗಿ, ಸಾಧು ಮನುಷ್ಯನಾಗಿ. ಅಲ್ಲೆಲ್ಲೂಯ್ಯ. ಓದಿ 27ನೇ ಅಧ್ಯಾಯ 27ರಿಂದ 29 ಓದಿ. इसमें 27 to 27 से 29 तक, 27 अध्याय, 27 अध्याय, 27 से 29 तक, फिर 40 और जेनेसिस चैप्टर 27, 27 to 29 and 40. ಇಸಾಕನು ಯಾಕೋಬನನ್ನ ಆಶೀರ್ವಾದ ಮಾಡುವಾಗ ಏನಂತ ಆಶೀರ್ವಾದ ಮಾಡ್ತಾ ಇದ್ದಾನೆ? ಇಸಾಕ ಏಸಾವನ್ನ ಆಶೀರ್ವಾದ ಮಾಡೋದು ಅನ್ಕೊಂಡಿರೋದು. ಆದ್ರೆ ಯಾಕೋಬನ ತಗೊಂಡು ಏನಂತ ಆಶೀರ್ವಾದ ಸಿಗ್ತಾ ಇದೆ ಯಾಕೋಬನಿಗೆ? ಒಂದು ಒದಗು. ದೇವರು ನಿನಗೆ ಆಕಾಶದ ಮಂಜನ್ನು, ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನ, ದ್ರಾಕ್ಷ ರಸವನ್ನ ಏರಳವಾಗಿ ಅನುಗ್ರಹಿಸಲಿ. ಪರಜನಗಳು ನಿನ್ನ ಸೇವಿಸಲಿ, ಪರಕುಲಗಳು ನಿನಗೆ ಅಡ್ಡಾಗಿರಲಿ, ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗಿದ್ದೀಯ, ನಿನಗೆ ಅಡ್ಡಾಗಿರಲಿ. ಅಲ್ಲೆಲೂಯ್ಯ. ಹೆಂಗೆ ಇಲ್ಲಿ ಆಶೀರ್ವಾದ ಇದೆಯೋ ಅದೇ ತರ ಇವತ್ತು ಇಸ್ರಾಯೇಲ್ ದೇಶ, ಇಸ್ರಾಯೇಲ್ ಜನ, 12 ಕುಲಗಳು ಆಶೀರ್ವಾದಗಳಿದ್ದಾರೆ. ನೋಡು, ಮೊದಲು ತೋಟದ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ, ಬೆಳೆ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ, ದ್ರಾಕ್ಷಿ ತೋಟದ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. ಆಶೀರ್ವಚನ ನೋಡಿದ್ರ? ಗಮನಿಸ್ರ? ಸರಿಯಾಗಿ ಗಮನಿಸ್ರಿ. ಇವತ್ತು ಇಸ್ರಾಯೇಲ್ ತರ ಚಿಕ್ಕ ದೇಶ, ಚಿಕ್ಕ ಜಾಗ, ಎಷ್ಟು ಬೆಳೀತಾರೆ ಗೊತ್ತಾ? ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬರ್ತಾರೆ ಬೇರೆಯವ್ರ ಬೆಳೆ ಹೆಂಗೆ ಬೆಳೆಯೋದು, ತೋಟ ಹೆಂಗೆ ಮಾಡೋದು, ನೀರ್ ಹೆಂಗೆ ಹರಿಸೋದು, ಹೆಂಗೆ ತೋಟಗಳನ್ನ ಮಾಡೋದು, ಹೆಂಗೆ ಬೆಳೆಯನ್ನ ಬೆಳೆಯೋದು. ಹೇಳ್ದಂಗೆ ಇವಾಗ ದೇಶ ಸಮೃದ್ಧಿ. ಅಲ್ಲಿ ಒಂದು ಆರೆಂಜ್ ನೀವು ತಿಂದ್ಬಿಟ್ರೆ ಹಂಗೆ ಸೋತೋಗ್ಬಿಡ್ತೀರ. ಆ ಆರೆಂಜ್ಗೆ ಅಷ್ಟು ಜ್ಯೂಸಿ ಆಗಿರ್ತದೆ, ಟೇಸ್ಟಿ ಆಗಿರ್ತದೆ, ಅಷ್ಟು ರಸ ಇರ್ತದೆ. ಆ ವಾಗ್ದಾನ ದೇಶ, ಹಾಲು ಜೇನು ಹರಿಯುವ ದೇಶ. ಎಂತ ದೇಶ? ಹಾಲು ಜೇನು ಹರಿಯುವ ದೇಶ ದೇವರು ಇಸ್ರಾಯೇಲಿಗೆ ಕೊಟ್ಟಿದ್ದು. ಹೆಂಗೆ ಇಸಾಕನು ಇಲ್ಲಿ ಯಾಕೋಬನನ್ನು ಆಶೀರ್ವಾದಿಸ್ತಾ ಇದ್ದನೋ ಅದೇ ತರ ಯಾಕೋಬನ ಸಂತತಿಯಾದ ಇವತ್ತು ಇಸ್ರಾಯೇಲರು 12 ಕುಲಗಳು ಈ ಆಶೀರ್ವಾದ ಪಡೀತಾ ಇದ್ದಾರೆ. ಅಲ್ಲಿ ಅವರಿಗೆ ಈ ನಡುವೆ ಒಂದು ಗ್ಯಾಸ್ ಸಿಕ್ಕಿದಂತೆ. ಗ್ಯಾಸ್ ಐಗುಪ್ತದಲ್ಲಿ, ಸಾರಿ ಇಸ್ರಾಯೇಲ್ ದೇಶದಲ್ಲಿ 4,000 ವರ್ಷಕ್ಕಾಗುತ್ತದೆ. ಎಷ್ಟು ಸಾವಿರ ವರ್ಷಕ್ಕೆ? 4,000 ವರ್ಷಕ್ಕಾಗುತ್ತದೆ ಗ್ಯಾಸ್ ಸಿಕ್ಕಿರೋ ಗ್ಯಾಸ್. ಅಷ್ಟಿದೆ ಭೂಮಿ ಒಳಗಡೆ. ಆಮೇಲೆ ದೇವ್ರ ಆಶೀರ್ವಾದ ನಮಗಿದೆ. ಯಾಕೋಬು ನಮ್ಗೆ ಆಶೀರ್ವಾದ ಪಡ್ಕೊಳ್ತಾ ಇದ್ದಾನೆ. ನೀನು ಆ ತರ ನಿನ್ ದೇವರು ಏನು ಯಾಕೋಬನಿಗೆ ಆಶೀರ್ವಾದ ಕೊಟ್ಟನೋ, ಯಾಕೋಬನಿಗೆ ಬಂದಿರೋ ವಾಗ್ದಾನಗಳು, ಯಾಕೋಬನಿಗೆ ಬಂದಿರೋ ಒಡಂಬಡಿಕೆ ನಿನಗೂ ಕೂಡ ಕೊಡ್ತಾನೆ. ನಿನ್ನ ಮಕ್ಕಳಿಗೆ, ನಿನ್ನ ಗಂಡನಿಗೆ, ನಿನ್ನ ಹೆಂಡತಿಗೆ ನಿನಗೂ ಕೂಡ ಕೊಡ್ತಾನೆ. ಆಮೇಲೆ ಅದಕ್ಕೆಲ್ಲ ಬಾಕಿ ಇದೆ. ಏನೇನು ವಾಗ್ದಾನ ಮಾಡಿದ್ನೋ ಅಬ್ರಹಾಂ, ಇಸಾಕ್, ಯಾಕೋಬನಿಗೆ, ಅದು ನಿನಗೂ ನನಗೂ ಎಲ್ಲ ಕ್ರೈಸ್ತರು. ಹಲ್ಲೆಲೂಯಾ. ತಲೆ ಎತ್ತಿ ಕಂಟಿನ್ಯೂ ಮಾಡೋಣ. ಸಾರಿ, ಕಂಟಿನ್ಯೂ. 40ನೇ ವಚನ. 40 ವಚನ. इसमें से ನೀನು ಯಾರು? ಕೌ ಏಸಾವ್.
ಏಸಾವ್ ಎಂತವನು? ತಮ್ಮನಿಗೆ ಸೇವೆ ಮಾಡ್ತೀಯ ನೀನು. ಆಮೇಲೆ ಕತ್ತಿಯಲ್ಲಿ ಬದುಕ್ತೀಯ. ಅರಬರು, ಇವತ್ತಿನ ಅರಬರು ಯಾರಂದ್ರೆ ಏಸಾವನ ಸಂತತಿ. ಅರಬರಿದ್ದಾರಲ್ಲ, ಅರಬರೇ ಏಸಾವನ ಸಂತತಿ. ನೀನು ಕತ್ತಿಯಿಂದಲೇ ಜೀವನ ಮಾಡ್ತೀಯ. ಇದು ಏಸಾವಿಗೆ ಆಶೀರ್ವಾದ. ಯಾಕೋಬನಿಗೆ ಎಂತ ಆಶೀರ್ವಾದ ನೋಡಲಿ. ತಮ್ಮನಿಗೆ ಏನ್ ಮಾಡ್ತಾನಂತ ಅಣ್ಣ? ಏನ್ ಮಾಡ್ತಾನಂತಿದೆ? ಸೇವೆ ಮಾಡ್ತೀಯ, ಹೊಂದ್ಕೊಂಡಿರ್ತೀಯ, ಕೈ ಕೆಳಗಡೆ ಇರ್ತೀಯ. ನಿನ್ ತಮ್ಮ ಏನಂತ ನೀನ್ ಕೇಳ್ಬೇಕಾಗುತ್ತೆ. ಇವತ್ತು ಇಸ್ರಾಯೇಲ್ ಇದ್ದಂಗೆ ಅಕ್ಕಪಕ್ಕ ಮುಸ್ಲಿಂ ಕಂಟ್ರಿಗಳು, ಅರಬ್ ಕಂಟ್ರಿಗಳು, ಗಲ್ಫ್ ಕಂಟ್ರಿಗಳು ಕೇಳ್ತಾರೆ. ಆಮೇನ್, ಹಲ್ಲೆಲೂಯಾ. ಮುಂದೆ ಹಂಗೆ ಆಗುತ್ತೆ. ಏನು ಮಾಡಕ್ ಆಗ್ತಾ ಇಲ್ಲ ನೋಡಿ. ಇಸ್ರಾಯೇಲ್ ನಲ್ಲಿ ಏನು ಶೇಕ್ ಮಾಡಕ್ ಕೂಡ ಆಗ್ತಾ ಇಲ್ಲ ಇವತ್ತು. ಕಂಟಿನ್ಯೂ ಮಾಡು. ಎಷ್ಟನೇ ವಚನ ಅಂದ್ರೆ 28 1 और 2 उत्पत्ति 28 में 1 और 2 जेनेसिस चैप्टर 28 1 और 2 ಆಗ ಇಸಾಕನು ಯಾಕೋಬನನ್ನು ಕರೆದು ಅವನಿಗೆ, ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ. ಪದಾನ್ ಅರಬ್ ದೇಶದಲ್ಲಿರುವ ನಿನ್ನ ತಾಯಿಯ ತಂದೆಯಾದ ಬೇತುವೇಲನ ಮನೆಗೆ ಹೊರಟು ಹೋಗಿ ಅನುಗ್ರಹಿಸಲಿ. ಏನ್ ವಾಕ್ಯ ಬರ್ತಾ ಇದೆ? ಏನ್ ಆಶೀರ್ವಾದ ಸಿಗ್ತಾ ಇದೆ? ತಂದೆ ಇಸಾಕನು ಯಾಕೋಬನನ್ನ ತನ್ನ ಅಣ್ಣ ಕೊಲ್ಲೋದಕ್ಕೆ ನೋಡುವಾಗ ಯಾಕೋಬನನ್ನ, ಹೋಗ್ಬಿಡು ನೀನು, ನಿನ್ ಕಣ್ಮುಂದೆ, ನಮ್ಮ ಕಣ್ಮುಂದೆ ನಿಮ್ಮಿಬ್ಬರು ಸಾವು ನಾವು ನೋಡೋಕ್ಕಾಗಲ್ಲ, ನೋಡೋಗ್ಬಿಟ್ಟು ಅಲ್ಲಿ ನಿಮ್ಮ ಅವನ ಒಂದು ಮಗಳನ್ನ ಮದುವೆ ಆಗೋಡು. ಸರ್ವಶಕ್ತನಾದ ದೇವರು ನಿನ್ನ ಸಂಗಡ ಇರಲಿ, ನಿನ್ನನ್ನು ಆಶೀರ್ವದಿಸಿ, ನಿನ್ನನ್ನು ಬಲಪಡಿಸಿ, ನಿನ್ನನ್ನು ಕಾಯಿ. ಈಗ ಯಾಕೋಬನಿಗೆ ಮನೆ ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು ಓಡೋಗೋ ಪರಿಸ್ಥಿತಿ ಬಂದಿದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆತ್ಮೀಕವಾಗಿ ನೋಡಿದ್ರೆ ಇಸಾಕ ಎಂದ್ರೆ ಅರ್ಥ ಯೇಸು ಕ್ರಿಸ್ತ. ರೆಬೇಕಾ ಅಂದ್ರೆ ಅರ್ಥ ನೀನು ನಾನು ಸಭೆಯಾಗಿರೋ ಮೊದಲ ಗಿತ್ತಿ ಅಂದ್ರೆ ಚರ್ಚ್. ಹಲ್ಲೆಲೂಯಾ. ನೀವು ಸಾರ ಸತ್ತಿರೋ ವಾಕ್ಯ ಇದೆ, ಅಬ್ರಹಾಂ ಸತ್ತಿರೋ ವಾಕ್ಯ ಇದೆ, ಇಸ್ಮಾಯಿಲ್ ಸತ್ತಿರೋ ವಾಕ್ಯ ಇದೆ, ಇಸಾಕನ ಸತ್ತಿರೋ ವಾಕ್ಯ ಇದೆ, ಯಾಕೋಬನ ಸತ್ತಿರೋ ವಾಕ್ಯ ಇದೆ, ರೆಬೇಕ ಸತ್ತಿರೋ ವಾಕ್ಯ ಇದೆ. ರೆಬೇಕ ಸತ್ತಿರೋ ವಾಕ್ಯ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಒಂದು ವಿಶ್ವಾಸಿಗೆ ಆತ್ಮೀಕವಾಗಿ ಮರಣ ಇಲ್ಲ. ಹಲ್ಲೆಲೂಯಾ. ಆಮೇಲೆ ಮುಂದೋಗ್ಬಿಟ್ಟು ಸಭೆಗೆ ರೆಬೇಕ ಮುಂಗುರುತಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಬನ್ನಿ, ವಾಕ್ಯ ಹೇಳ್ತದೆ. ಈಗ ಯಾಕೋಬ ಅಣ್ಣನಿಗೆ ಭಯಪಟ್ಟು ಓಡೋಗ್ತಾ ಇದ್ದಾನೆ. ಯಾಕೋ भय एसाव को डर के घर छोड़ के माँ बाप छोड़ के स्वदेश छोड़ के भाग रहे। 1000 किलोमीटर भागना, 100 किलोमीटर ಓಡೋಗ್ಬೇಕು. ಎಷ್ಟು ಕಿಲೋಮೀಟರ್ ಹೋಗೋಗಿ ಏನಾಯ್ತು ನೋಡಿ, ಹೋಗೋಗಿ ದೇವರ ದರ್ಶನ ಆಗ್ತದೆ. ಹೋಗೋಗಿ ಏನಾಗುತ್ತೆ, ದೇವರ दर्शन ಆಗ್ತದೆ. जाने के समय में प्रभु का दर्शन इसको मिलते। ओदी तो 28 के लिए 10 से इसमें 28 में 10 से 15 तक पढ़ो,
28ನೇ ಅಧ್ಯಾಯ 10ರಿಂದ 15ವರೆಗೂ ನೋಡ್ಕೊಳ್ಳಿ, ಓದಿ. ಯಾಕೋಬನು ಯಾಕೋಬನು ಕಾನಾನಿಗೆ ಹೋಗಬೇಕೆಂದು ಆ ಬೇಶ್ಯಪದಿಂದ ಹೊರಟನು. ಅವನು ಹೋಗುತ್ತಿರಲು ಆ ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮಲಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಒಂದು ಬೆಳಿಗ್ಗೆ ಬಿಟ್ಟಿರ್ತಾನೆ, ಸಾಯಂಕಾಲ ಆಯ್ತು, ಸಾಯಂಕಾಲ ಪ್ರಯಾಣ ಮಾಡಕ್ಕಾಗಲ್ಲ, ಕತ್ಲೆ ಅಲ್ವಾ, ನಿದ್ರೆ ಬೇರೆ ಬೇಕಲ್ವಾ, ಒಂದ್ ಹತ್ರ ಬ್ಯಾಗ್ ಎಲ್ಲ ಇಳಿಸಿ ಕೂತ್ಕೊಂತಾನೆ. ಅಲ್ಲಿಂದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಒಂದು ಕಲ್ಲನ್ನು ತಗೊಂಡು ತಲೆದಿಂಬಾಗಿ ಇಟ್ಕೊಂಡು ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಬಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತು, ಭೂಮಿಯನ್ನು ಮುಟ್ಟಿತು. ಏಣಿ, ನಿಚ್ಚಣಿಗೆ ಅಂದ್ರೇನು? ಏಣಿ. ಹಲ್ಲೆಲೂಯಾ. ಆಕಾಶ ಭೂಮಿಯನ್ನ ಟಚ್ ಆಗಿತ್ತು. ಆ ಏಣಿ, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು ನೀನು ಮಲಗಿಕೊಂಡಿರುವ ಈ ದೇಶನ ನಿನಗೂ ನಿನ್ನ ಸಂತತಿಗೂ ಕೊಡ್ತೀನಿ. ವಾಗ್ದಾನ ಮಾಡ್ತಾ ಇದ್ದಾನೆ, ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾನೆ, ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಅದೇ ದೇವರೇ ನಿನ್ನ ದೇವರು. ಸಿಸ್ಟರ್, ಬ್ರದರ್, ಸ್ವಲ್ಪ ಗಮನ ಕೊಡಿ. ಯಾಕೋಬನ ದೇವರೇ ನಿನ್ನ ದೇವರು. ಯಾಕೋಬನಿಗೆ ಮಾತ್ರ ದೇವರಲ್ಲ, ಯಾಕೋಬನಂತೆ ನಡೆಯಲು ನಿನಗೂ ಕೂಡ ದೇವರೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಆಶೀರ್ವದಿಸ್ತೀನಿ. ಆಮೇಲೆ ಆಡಿಕೊಳ್ಳಿ. ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗ್ತದೆ ನಿನ್ನ ಮೂಲಕ. ಭೂಮಿಯ ಎಲ್ಲಾ ಕುಲಗಳಿಗೆ, ಎಲ್ಲಾ ಜನಗಳಿಗೆ, ಎಲ್ಲಾ ದೇಶಗಳವರಿಗೆ, ಎಲ್ಲಾ ಭಾಷೆಯವರಿಗೆ. ಅಲ್ಲಿ ಒಂದು ಏಣಿ ಮೇಲೆ ದೇವದೂತರು ಹತ್ತೋದು ಯಾವ ವಾಕ್ಯ ನೋಡಿ? ಎಷ್ಟನೇ ವಚನ? 12 वचन में देखो, 12 वचन में देवदूत, स्वर्गदूत ऊपर आकर जा रहे आ रहे देखो. आ ಏಣಿ ಏನು ಅನ್ಕೊಂತೀವಿ? ಏಣಿ ನೋಡೋಣ. ಆ ಏಣಿ ಯಾರು? ಯೇಸು ಸ್ವಾಮಿ. ನಿಜ, ಯೇಸು ಸ್ವಾಮಿ. आ ಏಣಿ ಯೇಸು ಸ್ವಾಮಿ. इसको हिंदी में क्या किया सिस्टर? नहीं, ऊपर जाते ना, ऊपर से ऐसे ऐसे करके, हाँ ऐसे दिया उधर सीढ़ी बोलते हैं. इस साथ में एक वचन पढ़ो. यूहन्ना 1:51, ಯೋಹಾನ 1:21, ಜಾನ್ 1:51. ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೀನಿ, ಪರಲೋಕವು ತೆರೆದಿರುವುದನ್ನು, ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಹೋಗುವುದನ್ನು, ಇಳಿದು ಬರುವುದನ್ನು, ಇರುವುದನ್ನು ಯಾರು ಹೇಳಿ? ಆ ಏಣಿ ಯಾರು? ಕೌನ್ ಸಿಸ್ಟರ್? ಎರಡು ವಾಕ್ಯ ಮ್ಯಾಚಿಂಗ್ ಬರ್ಕೊಳ್ಳಿ. ಅಲ್ಲೇ ಬರ್ಕೋಬೇಕು ವಾಕ್ಯ. ಆಮೇಲೆ ಬರ್ದಿಟ್ಕೊಳ್ಳಿ ವಾಕ್ಯ. ಇಟ್ ಈಸ್ सीक्रेट, इट इज सीक्रेट. सेम वचन है ना? उधर भी स्वर्गदूत आ रहे जा रहे. इस वचन को कौन है? यीशु मसीह. ಯಾರು ನೋಡಿದ್ದಾನೆ? ಯಾಕೋಬ ಯೇಸು ಸ್ವಾಮಿಯನ್ನ ನೋಡಿದ್ದಾನೆ. ಯೇಸು ಸ್ವಾಮಿ ಹುಟ್ಟಿದನ? ಮರಿಯಲ್ಲಿ ಹುಟ್ಟಿದ್ನ ಮಗ? ಉತ್ತರ ಕೊಡಿ, ತಲೆ ಎತ್ತಿ ಎಲ್ಲರೂ. ಹುಟ್ಟಿಲ್ಲ, ನೋಡ್ತಾ ಇದ್ದಾನೆ. ಹಾಗಾದ್ರೆ ನೀವು ಹೇಳಿ, ಯೇಸು ಸ್ವಾಮಿ ಮೊದಲೇ ಇದ್ದಾನ ಇಲ್ವಾ? ಭೂಮಿಗಿಂತ ಮುಂಚೆ ಇದ್ದಾನ ಇಲ್ವಾ? ಇದ್ದಾರೆ. ನೋಡಿ, ಯಾಕೋಬ ನೋಡ್ತಾ ಇದ್ದಾನೆ. पहले तो यीशु मसीह सिर्फ काली मरिया का तरफ से नहीं आया. 2000 के पीछे नहीं, 6000 के पीछे साल से पीछे है प्रभु यीशु मसीह.
आमेन, हालेलुया। ऐसे और एक वचन देते, बाद में देते हैं। ಇನ್ನೂ ಒಂದು ವಾಕ್ಯ ಕೊಡ್ತೀನಿ, ಆಮೇಲೆ ಯೇಸು ಕ್ರಿಸ್ತನ ಬಗ್ಗೆ ಶಿಲುಬೆ ಬಗ್ಗೆ ಕ್ರೂಸ್ का विषय में और एक वचन देते, बाद में देते हैं। ನೋಡಿ ಯಾರನ್ನ ನೋಡ್ತಾ ಇದ್ದಾನೆ? ಯೇಸು ಸ್ವಾಮಿಯನ್ನ ನೋಡ್ತಾ ಇದ್ದಾನೆ, ದೇವದೂತರನ್ನ ನೋಡ್ತಾ ಇದ್ದಾನೆ, परलोकवನ್ನ ನೋಡ್ತಾ ಇದ್ದಾನೆ। ಯಾಕೋಬ स्वर्ग को देख रहे, देवदूत को, स्वर्गदूत को देख रहे, यीशु मसीह को देख रहे याकोब। आमीन। तो यीशु मसीह याकोब से पहले, अब्राहम से पहले, आदम से पहले, ಆದಾಮನಿಗಿಂತ ಮುಂಚೆಯಿಂದ ನಾನಿದ್ದೀನಿ, ಅಬ್ರಾಹ್ಮನಿಗಿಂತ ಮುಂಚೆ ನಾನಿದ್ದೀನಿ। ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್। ಕಂಟಿನ್ಯೂ ಮಾಡೋಣ। जेनेसिस चैप्टर 28, 28 वापस आ जाओ। उत्पत्ति 28। ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಆ ದೇಶಕ್ಕೆ ಬರಮಾಡುತ್ತೇನೆ। ನಿನ್ನನ್ನು ಕಾಪಾಡಿ ತಿರುಗಿ ಅದೇ ದೇಶಕ್ಕೆ ನಿನ್ನ ಕರ್ಕೊಂಡು ಬರ್ತೀನಿ। ಹೋಗು, ಸ್ವಲ್ಪ ದಿನ ಟೆಂಪರರಿ, ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನನ್ನು ಕಾಪಾಡ್ತೀನಿ, ನಾನು ನಿನ್ನನ್ನು मैं आपको रक्षण करेगा। तुम जाओ, फिर इस देश को, वाग्दान का देश को वापस आ जाओ। आमीन। ನೋಡಿ ಯಾಕೋಬ ಯಾವ ಇದ್ರಲ್ಲಿ ಹೋಗ್ತಾ ಇದ್ದಾನೆ? ನಮ್ಮ ಅಣ್ಣ ಬಂದು ಸಾಯಿಸ್ಬಿಡ್ತಾನೆ, ನಮ್ಮ ಅಣ್ಣ ಬಂದು ಸಾಯಿಸ್ಬಿಡ್ತಾನೆ, मेरा भैया आके मार दे, ऐसे डर में जा रहे याकोब। एक्चुअली याकोब डर के भाग रहे, इसका भैया मारने के लिए आ रहे। आमीन। तो डर के जा रहे, प्रभु का दर्शन मिल गया। हालेलुया। कंटिन्यू मारो। ಧೈರ್ಯ ಕೊಡ್ತಾ ಇದ್ದಾರೆ ನೋಡು ದೇವರು। ನೀನು ಯಾರಿಗೆ ಭಯ ಪಡ್ತೀಯಾ? ಯಾವ ಮನುಷ್ಯರಿಗೆ ಭಯ ಪಡ್ತೀಯಾ? ಸೈತಾನಿಗೆ ಭಯ ಪಡ್ತೀಯಾ? ಈ ಲೋಕಕ್ಕೆ ಭಯ ಪಡ್ತೀಯಾ? ಜೀವನಕ್ಕೆ ಭಯ ಪಡ್ತೀಯಾ? ಮಾಟ ಮಂತ್ರಕ್ಕೆ ಭಯ ಪಡ್ತೀಯಾ? ದೆವ್ವ ಭೂತ ಪಿಶಾಚಿಗೆ ಭಯ ಪಡ್ತೀಯಾ? ಅದೇ ದೇವರು ನಿನಗೆ ಧೈರ್ಯ ಕೊಡ್ತಾ ಇದ್ದಾನೆ, ನಿನ್ನನ್ನು ಕಾಪಾಡ್ತೀನಿ, मैं आपको रक्षणा करूंगे, फिर आप रिटर्न वापस आएगा इधर। हालेलुया। ನಾನು ನಿನಗೆ ಇಲ್ಲ, ನಾನು ನಿನಗೆ ಏನ್ ಹೇಳಿದ್ದೀನೋ ನೆರವೇರಿಸ್ತೀನಿ। ಯಾಕೋಬ ಮರ್ತು ಬಿಟ್ಟರೆ ಕೂಡ ದೇವರು ಮಾಡಿದಲ್ಲ, ನಿನಗೇನು ವಾಗ್ದಾನ ಮಾಡಿದನೋ ದೇವರು ಕೊಡ್ತೀನಂತ ನೀನು ಮರ್ತೋದು ಕೂಡ ದೇವರು ಮರೆಯಲ್ಲ। प्रभु आपको क्या देगा, वाग्दान किया, तुम भूल जाएगा, प्रभु नहीं भूलेगा। इधर वचन बोल रहे देखो, मैं नहीं बोल रही, 15ನೇ ವಚನ ತನಕ ಓದಿ, ಆಮೇಲೆ ಆಜ್ಞೆ। ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್। ಅದೇ 28, 16 ಬನ್ನಿ, 16 ಇಂದ 22 ನೋಡಿ, उसमें 16 ಕಂಟಿನ್ಯೂ करो, 16ನೇ ವಚನ ಕಂಟಿನ್ಯೂ ಮಾಡಿ, 22 ಓದಿ। ಒಂದು निमिष, ओ नींद खत्म हो गया याकूब को, 16 वचन में नींद खत्म हो गया याकूब को। वो सोचा प्रभु मेरे को दर्शन दिया, परमेश्वर मेरे को दर्शन दिया, सच्ची बोले प्रभु इधरे देवरू इस ಸ್ಥಳದಲ್ಲಿದ್ದಾನೆ, ನನಗೆ ಗೊತ್ತಾಗಿಲ್ಲ, मेरे को पता नहीं हुआ, अशु सर्वशक्तिमान मेरे को दर्शन दे दिया, ಸರ್ವಶಕ್ತನಾದ ದೇವರು ನನಗೆ ದರ್ಶನ ಕೊಟ್ಟ। ಯಾಕೋಬ ಎಷ್ಟು ಲಕ್ಕಿ, ಯಾಕೋಬ ಎಷ್ಟು ಅದೃಷ್ಟವಂತನು, ಯಾಕೋಬ ಎಷ್ಟು ಅದೃಷ್ಟವಂತ ನೋಡು, ದೇವರು ದರ್ಶನ ಕೊಟ್ಟಿದ್ದಾನೆ। ನೀನು ಕೇಳ್ಕೋ, ನಾನು ಕೇಳ್ತೀನಿ, ದೇವರೇ ನನಗೊಂದ್ಸಾರಿ ಕಾಣಿಸ್ಕೊಂಡಿದ್ದಾನೆ, ಆಮೇಲೆ ಕೇಳು, ದೇವರು ನಿನ್ನ ಹತ್ರ ಕೂಡ ಬಂದು ಮಾತಾಡ್ತಾರ। ಸಿಸ್ಟರ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೀವು ಕೂಡ ಕೇಳಿ, ದೇವರು ನೀನು ಕೂಡ दर्शन ಕೊಡ್ತಾನೆ। प्रभु मैं आपको देखना, मेरे को दर्शन दे दो, बोलो, ಕೇಳಿ ನೀವು ಕೂಡ। 16 ವಚನ, ಅದು ನನಗೆ ಗೊತ್ತಿಲ್ಲ, ದೇವರು ಇದ್ದಾನೆ, ಅಯ್ಯೋ ನಾನು ಮಲ್ಕೊಂಡಿದ್ದೀನಿ,
देव ले गए, प्रभु इधर में सो गया, सो रहे। हाँ हाँ ಎಷ್ಟೋ ಭಯಂಕರವಾದದ್ದು ದೇವರ ಮನೆ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಕಲ್ಲನ್ನು ನಿಲ್ಲಿಸಿ ಬೇತೇಲ್ ಎಂದರೆ ದೇವರ ಮನೆ. बेतेल का मतलब प्रभु का घर, परमेश्वर का घर, बेतेल ಎಂದು ಹೆಸರಿಟ್ಟನು. ಹಲ್ಲೆಲೂಯಾ, ಆಮೆನ್. ಇವತ್ತು ಬೇತೇಲ್ ಅನ್ನೋ ಎಷ್ಟೋ ಚರ್ಚ್ಗೆ ಹೆಸರಿದೆ, ತುಂಬಾ ಚರ್ಚ್ಗೆ ಹೆಸರು, ಕೆಲವು ಲೇಔಟ್ ಹೆಸರು, ಊರ ಹೆಸರು, ಬೇತೇಲ್ ಲೇಔಟ್, ಬೇತೇಲ್ ಪಟ್ಟಣ, ಬೇತೇಲ್ ಊರು, ಬೇತೇಲ್ ಅನ್ನೋ ಸಿಟಿ. ಇವತ್ತು ಇಸ್ರಾಯೇಲ್ ದೇಶದಲ್ಲಿ ಬೇತೇಲ್ ಅನ್ನೋ ಸ್ಥಳ ಇದೆ. ಬೇತೇಲ್ ಎಂದರೆ देवर मने, प्रभु का घर. तुम्हारे घर में प्रभु है, तुम्हारा घर प्रभु का घर है. निम्मने देवर मने ना, निम्मने देवर इदना. ಅದು ಕೂಡ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ದೇವರ ವಾಕ್ಯ ಕೊಡ್ತೀನಿ ಇಷ್ಟಲ್ಲೇ. ನಿಮ್ಮನೆ ದೇವರು ಇದ್ದಾರಾ? ನಿಮ್ಮನೆ ದೇವರ ಮನೆನಾ? तुम्हारा घर प्रभु का घर, तुम्हारा घर में प्रभु है. आमीन. Praise the Lord. Hallelujah. Amen. ಮುಂದೆ ನೋಡಿ. ಲೂಸ್ ಅಂತು ಬೇತೇಲ್ ಅಂತ ಹೆಸರಿಟ್ಟನು. ಬಲಮಾಡಿದ ಅಂತ ಹೇಳಿ ಅವಾಗಲೂ ಕೂಡ ಸ್ವಲ್ಪ ಸಂಶಯದಲ್ಲಿ ಹೇಳ್ತಾ ಇದ್ದಾರೆ. ಬಲಮಾಡಿದರೆ 50-50 ಹೇಳಿದರೆ ಮತ್ತು ದೇವರಿಗೆ ಯಾಕೋಬನಿಗೆ ಸಂಬಂಧ ಏರ್ಪಡ್ತಾರೆ. ದೇವರು ಯಾಕೋಬನ ಹತ್ರ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾನೆ. ಯಾಕೋಬನು ದೇವರ ಹತ್ರ ಆಯ್ಕೆ ಮಾಡ್ತಾ ಇದ್ದಾನೆ. ದೇವರೇ, ನನಗೇನಾದ್ರೂ ಕೊಡು, ಅದರಲ್ಲಿ ದಶಮ ಭಾಗನ, 10 ಭಾಗನ, 10% ನೀನು ಕೊಡ್ತೀನಿ. ಹಲ್ಲೆಲೂಯಾ. ನಾನು ಇಲ್ಲಿಂದ ಕರ್ಕೊಂಡು ಹೋಗಿ ನೀನು ನನಗೆ ಏನೇನು ಆದಾಯ, ಐಶ್ವರ್ಯ, ಆಸ್ತಿ, ಆದಾಯ ಕೊಡ್ತೀಯೋ ಅದೆಲ್ಲ ನಿನಗೆ ಅದರಲ್ಲಿ 10% ಭಾಗ ಕೊಡ್ತೀವಿ. ನೀವು ಹೇಳಿ, ಇಸಾಕನ ಆಸ್ತಿ ಯಾಕೋಬನಿಗೆ ಬಂದಿದೆಯಾ? ಬಂದಿಲ್ಲ. इसाक अमीर आदमी, इसका बेटा याकूब, इसको आया नहीं आया, ಖಾಲಿ ಆತ್ಮೆ ಜಾರೆ, ಬರೀ ಕೈಯಲ್ಲಿ ಹೋಗ್ತಾ ಇರೋದು. ಬರೋವಾಗ ಎಂತವನಾಗಿ ಬರ್ತಾ ಇದ್ದಾನೆ, ಐಶ್ವರ್ಯವಂತನಾಗಿ ಬರ್ತಾ ಇದ್ದಾನೆ. ದೇವರ ಆಶೀರ್ವಾದ ಮಾಡಿದ ಅವ್ರ ಮಾವ ಬೆತ್ತುವೇಲನಲ್ಲ, ಆಮೇಲೆ ಲಬಾನನಲ್ಲ, ದೇವರ ಆಶೀರ್ವಾದ ಮಾಡಿದ ಯಾಕೋಬನ. ಹಲ್ಲೆಲೂಯಾ. ದಾಸಿಯರು, ಕತ್ತೆಗಳು, ಕುದುರೆಗಳು, ಹಸುಗಳು, ಮೇಕೆಗಳು, ಕುರಿಗಳು ಚೆನ್ನಾಗಿ ದೇವರು ಕೊಟ್ಟ ಅವನಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೇಲೆ ಓದಿ 31ನೇ ಅಧ್ಯಾಯ 24ನೇ ವಚನ, 31:24. ಕರೆಕ್ಟ್. ಏನ್ ಈ ವಾಕ್ಯ ಅರ್ಥ ಕೊಡ್ತೈತೆ? ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೇವರು ಏನ್ ಮಾಡೋದು? ಯಾಕೋಬನ ಕೈ ಕೆಲಸಗಳನ್ನ ಆಶೀರ್ವಾದ ಮಾಡ್ತಾರೆ. ದನ, ಕುರಿ, ಆಸ್ತಿ, ಮೇಕೆ, ಕತ್ತೆ ಹೆಚ್ಚನ್ನು ಕೊಟ್ಟ ಯಾಕೋಬನಿಗೆ ದೇವರು. ಇಲ್ಲಿ ಏನಿದೆ ವಾಕ್ಯದಲ್ಲಿ ಅಂದ್ರೆ,
ಲಬಾನನು ಒಡೆಯೋದಿಕ್ಕೆ ಸಾಯಿಸೋದಿಕ್ಕೆ ಹೋಗ್ತಾ ಇದ್ದಾನೆ ಅಳಿಯನಾದ ಯಾಕೋಬನನ್ನ. ದೇವ್ರು ಏನ್ ಮಾಡ್ದ? ದೇವ್ರು ಏನ್ ಮಾತಾಡ್ದ? ಜಾಗ್ರತೆ, ನೀನು ಯಾಕೋಬನ ಮೇಲೆ ಕೈ ಇಟ್ಟೆ ಇವತ್ತು ನಿನಗೂ ಕೂಡ ಸೇಮ್ ವಾಗ್ದಾನ. ಬ್ರದರ್ ಪಾಸ್ಟರ್, ನಮ್ಮ ಗಂಡ ಹೇಳಿದ್ದೇನೆ ಬಂದು ಸಾಯಿಸಾಕ್ತೇನೆ, ನೀನು ಸಾಯಿಸಲ್ಲ, ಸುಮ್ಮನೆ ಇರೋ ಅಂತ ಹೇಳಿ 3-4 ಜನ ಕೇಳಿದ್ದೀನಿ. ಇದುವರೆಗೂ ಅವ್ರು ಹಂಗೆ ಇದ್ದಾರೆ, ಚೆನ್ನಾಗಿದ್ದಾರೆ. ಹಲ್ಲೆಲೂಯಾ. ಮುಟ್ಟಬಾರದು. ದೇವರು ಆಶೀರ್ವಾದ ಮಾಡಿರೋನ ಯಾರು ಮುಟ್ಟಕ್ಕಾಗಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಲಬಾನನ ಹತ್ರ ದೇವರು ಮಾತಾಡ್ತಾ ಇದ್ದಾನೆ, ಯಾಕೋಬನ ಟಚ್ ಕೂಡ ಮಾಡಬೇಡ. ಯಾಕೋಬ್ ಕುಚ್ ಬಿ ನಹೀ ಕರ್ನಾ ತುಮ್. ಎಷ್ಟು ಯಾಕೋಬ ದೇವರಿಗೆ ಇಷ್ಟ, ದೇವರಿಗೆ ಯಾಕೋಬ ಇಷ್ಟ ನೋಡಿ. कितने पसंद हो गए देखो प्रभु को, याकोब प्रभु ऐसी आप ही रहना, ನೀವು ಹಂಗೆ ಇರ್ಬೇಕು, ನಿಮ್ಮ ಪರ ದೇವರು ಮಾತಾಡ್ಬೇಕು. ಯಾಕೋಬನ ಪರ ಮಾತಾಡ್ಬೇಕಂದ್ರೆ ಸುಮ್ಮನೆ ಮಾತಾಡಲ್ಲ ದೇವರು. ಯಾಕೋಬನ ಬಗ್ಗೆ ದೇವ್ರಿಗೆ ಏನೋ ಒಂದು ದರ್ಶನ ಇದೆ. ಯಾಕೋಬನಿಂದ ದೇವರು ಏನೋ ಸಾಧಿಸೋದಿದೆ ಈ ಭೂಮಿಯಲ್ಲಿ. ಯಾಕೋಬನಿಂದ 12 ಮಕ್ಕಳು ಹುಟ್ಟಬೇಕು. ಯಾಕೋಬನು ಇನ್ನು ಮಾಡೋದು ತುಂಬಾ ಇದೆ. ಹಲ್ಲೆಲೂಯಾ. ಯಾಕೋಬನ ದೇವರು ಹೆಸರಿಟ್ಟು ಕರೆದಿದ್ದಾನೆ, ಹಾಗೆ ನಿನ್ನನ್ನು ಕೂಡ ದೇವರು ಹೆಸರಿಟ್ಟು ಕರೆದಿರ್ತಾನೆ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋಣ. ಎಷ್ಟಂದ್ರೆ ಉತ್ಪತ್ತಿ 32:26, ಆದಿಕಾಂಡ 32:26, Genesis chapter 32:26. ಚುರುಕಾಗಿ ಯಾಕೋಬ, ನನ್ನನ್ನು ಬಿಡು, ಬೆಳಕಾಗ್ತಾ ಇದೆ. ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡೋದಿಲ್ಲ ಅಂದನು. ಅದು ಸಮಾನವಾಗಿ ನಿಮ್ಮ ವಾಕ್ಯ ಇದೆ. ಕೈ ಅಲ್ಲೇ ಇಟ್ಕೊಳ್ಳಿ. ಉಷಾಯ 12:3-4, ಉಷಾಯ 12:3-4 ವಚನ. ಉಷಾಯ ದಾನಿಯೇಲ ಆದ್ಮೇಲೆ ಉಷಾಯ 12:3-4 ಸೇಮ್ ವಾಕ್ಯ ಅಲ್ಲಿದೆ. ದೇವದೂತನ ಸಂಗಡ ಹೋರಾಡಿ ಗೆದ್ದನು. ಯಾರು? ಯಾಕೋಬ್. ಅಳುತ್ತಾ ಯಾರು ಹೇಳ್ತಾ ಇರೋದು? ಯಾಕೋಬ. ಅಲ್ಲಿ ದೇವದೂತನು ಏನ್ ಮಾಡ್ತಾ ಇದ್ದಾನೆ? ದೇವ ಪುರುಷನ ಏನ್ ಮಾಡ್ತಾ ಇದ್ದಾನೆ? ನನ್ನನ್ನ ಬಿಟ್ಟು ಬಿಡು, ನನಗೆ ಬೆಳಕಾಗಿತ್ತು ಅವ್ರು ಬೇಡ್ತಾ ಇದ್ದಾರೆ. ಇಲ್ಲಿ ಯಾಕೋಬ ಏನ್ ಮಾಡ್ತಾ ಇದ್ದಾನೆ? ಅಟ್ಟು ಗೆಜ್ಜುತ್ತಾ ಇದ್ದಾನೆ, ಗೋಲಾಡ್ತಾ ಇದ್ದಾನೆ, ನನ್ನನ್ನು ಆಶೀರ್ವಾದ ಮಾಡು. ನೋಡಕ್ ವಾಕ್ಯ ಹೇಗಿದೆ? ಫೈಟಿಂಗ್ ಮಾಡೋ ತರ ಇದೆ. ನನ್ನನ್ನು ಬಿಟ್ಬಿಡಂದ್ರೆ ಏನರ್ಥ? ಫೈಟಿಂಗ್ ಮಾಡೋ ತರ ಅರ್ಥ ಕೊಡ್ತಾ ಇದೆ. ಆದ್ರೆ ಫೈಟಿಂಗ್ ಅಲ್ಲ, ನಾವು ಪ್ರೇಯರ್ ಮಾಡಿಬಿಟ್ರೆ ದೇವ್ರು ಕೊಡ್ಬೇಕಪ್ಪ. प्रार्थना किए तो प्रभु को छोड़ के नहीं जा सकता. इतनी पसंद हो गया याकूब का प्रार्थना. कितने तक मतलब आशीष करना बस प्रभु. लास्ट में देव ಏನ್ ಮಾಡ್ದ? ಆಶೀರ್ವಾದ ಮಾಡ್ದ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪ್ರೇಯರ್ ಮಾಡ್ತಾ ಇದ್ದಾನೆ. ಪ್ರೇಯರ್ ಸ್ಟಾಪ್ ಮಾಡಿಲ್ಲ, ಹೋಗಾಗ ಆ ಪ್ರೇಯರ್ ಮಾಡ್ತಾ ಇರೋದಕ್ಕೆ ದೇವರು ಬಿಟ್ಟೋಗಕ್ ಆಗ್ತಾ ಇಲ್ಲ ಯಾಕೋಬನ. ಇನ್ನೇನ್ ಫೈಟಿಂಗ್ ಮಾಡ್ತಾ ಇಲ್ಲ. ಸೊ ಪ್ರೇಯರ್ ಸ್ಟಾಪ್ ಮಾಡಿದ್ರೇನೆ ಹೋಗಕ್ಕಾಗೋದು. ದೇವ್ರ ಹತ್ರ ಮಾತಾಡ್ತಾ ಇದ್ದಾನೆ ಯಾಕೋಬ, ದೇವ್ರು ಬಿಟ್ಟು ಹೋಗಕ್ ಆಗ್ತಾ ಇಲ್ಲ. ಆಮೇಲೆ ಕಂಟಿನ್ಯೂ ಮಾಡು. ಚುರುಕಾಗಿ ಅಳ್ತಾ ಇದ್ದಾನೆ, ಪ್ರೇಯರ್ ಮಾಡ್ತಾ ಇದ್ದಾನೆ. ದೇವ್ರು ಬಿಟ್ಟು ಹೋಗಕ್ ಆಗ್ತಾ ಇಲ್ಲ.
ದೇವರೇನು ಹೇಳ್ತಾರೆ, ನನ್ನನ್ನು ಬಿಡು. ನೋಡಿ, ದೇವ್ರನ್ನ ಇಟ್ಕೊಳ್ಳೋಕ್ಕಾಗುತ್ತಾ ಅಂದ್ರೆ ಆ ಥರ ಪ್ರೇಯರ್, ಆ ಥರ ಸಂಬಂಧ, ಆ ಥರ ಪ್ರೀತಿ, इतने प्यार, ऐसी प्रार्थना करते. आमीन, हालेलुया. ಆದಿಕಾಂಡ 48ನೇ ಅಧ್ಯಾಯ 14ರಿಂದ 15, उत्पत्ति 40:8, 14 से 15 वचन. Genesis chapter 48, 14 to 15. ಮನಸ್ಸೆಯ ಅಡ್ಡವಾಗಿ ಚಾಚಿ ದೂತನ ಯೇಸು ಕ್ರಿಸ್ತು ದೂತನ ಕೈ ಹೆಂಗಿಟ್ಟಿದ್ದಾನೆ, ಕೈ ಅಡ್ಡ ಹಿಂಗಿಟ್ಟಿದ್ದಾನೆ. ಇವರು ಫಸ್ಟ್ ಮಗ, ಇವರು ಸೆಕೆಂಡ್ ಮಗ. पहले बेटा वो ये, सेकेंड बेटा ये ऐसे रखना, ऐसे रखा, ऐसे रख के आशीष कर रहे. यूसुफ का 2 बच्चे को एफ्राइम मनश्शे कैसे रखे. इसका अर्थ मतलब क्रॉस, क्रॉस है. देखो, हालेलुया. ಎಷ್ಟು ಯಾವಾಗಲೇ ದೇವರು ಹೆಂಗೆ ಅರ್ಥ ಇಟ್ಟಿದ್ದಾನೆ ನೋಡಿ ಈ ವಾಕ್ಯದಲ್ಲಿ. ಶಿಲ್ಪೆ ಬರ್ತಾ ಇದೆ ನೋಡಿ, ಹಿಂಗಿಟ್ಟು ಪ್ರೇಯರ್ ಮಾಡ್ತಾ ಇದ್ದಾನೆ. ऐसे रख के आशीष करे, ऐसे ही करने तो क्या हो रहा है. देखो, क्रॉस आ रहा है. क्रॉस ಬಂದಿಲ್ವಾ, ಬರ್ತಾ ಇದೆ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸಾಯೋದು ಯಾಕೋಬನಿಗೆ ದರ್ಶನ. ಅಲ್ಲಿ ನೋಡ್ಕೊಳ್ಳಿ, ವಾಕ್ಯ ನೋಡ್ಕೊಳ್ಳಿ. ಯೇಸೊಬ್ಬ ಹೇಳ್ತಾ ಇದ್ದಾನೆ, ಅಪ್ಪ ಇವನು ದೊಡ್ಡ ಮಗ, ಇವನು ಚಿಕ್ಕ ಮಗ, ಇವನೆಲ್ಲ ದೊಡ್ಡವನು ಅಂತ ಹೇಳ್ತಾ ಇದ್ದಾನೆ. ನನಗೆ ಗೊತ್ತು, ಸುಮ್ಮನೆ ಇರು. ಏನಂತ ಇದ್ದಾನೆ, ನನಗೆ ಗೊತ್ತು, ಕಣ್ ಕಾಣಿಸಲ್ಲ, ನಮ್ಮ ಅಪ್ಪನಿಗೆ ವಯಸ್ಸಾಗಿದೆ ಅಂತ ಯೇಸೊಬ್ಬ ಹೇಳ್ತಾ ಇದ್ದಾನೆ. ಅದು ನನಗೆ ಗೊತ್ತು ಮಗನೇ, ನೀವು ಚಿಕ್ಕವನಂತ ಗೊತ್ತು. उधर बोल रहे वो बड़ा है, ये छोटा है, ऐसा रखो. बोला मेरे को पता है, आप चुप रहो. पहले प्रभु थोड़ा बाद में उसका ऊपर मर जाएगा, वो याकूब को पता हो गया. पहले इधे रेवलेशन, ಇದನ್ನೇ ದರ್ಶನ ಅಂತಾರೆ, ಇದನ್ನೇ ಪ್ರಕಟಣೆ ಅಂತಾರೆ. ಹಿಂಗಿಟ್ಟು ಪ್ರೇಯರ್ ಮಾಡ್ತಾನೆ. ಕರೆಕ್ಟಾಗಿ 2,000 ವರ್ಷ ಕಳೆದು, 2,500 ವರ್ಷ ಕಳೆದು ಅದೇ ಶಿಲುಬೆ ಮೇಲೆ ಯೇಸು ಕ್ರಿಸ್ತು ಸಾಯ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಸ್ಪೆಷಲ್ ವರ್ಡ್, ಇವೆಲ್ಲ ಹೆಂಗೆ ಸ್ವೀಕಾರ ಮಾಡ್ಕೊಂತೀರಿ ನೀವು. ಹಲ್ಲೆಲೂಯಾ. ಎತ್ತಿಟ್ಕೊಳ್ಳಿ, ಇದನ್ನ ಈ ವಾಕ್ಯಗಳನ್ನ ಎತ್ತಿಟ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ, 49ನೇ 1-28, 40वां अध्याय 1 से पूरा अध्याय. इसमें क्या कर रहे हैं आपको पहले वचन देखो, 1ನೇ ವಾಕ್ಯ ನೋಡಿ. 49ರಲ್ಲಿ ಯಾಕೋಬನು ತನ್ನ ಮಕ್ಕಳನ್ನು ಕರೆಸಿ, ನೀವೆಲ್ಲರೂ ಕೂಡಿ ಬನ್ನಿ ಮಕ್ಕಳೇ, ಮುಂದಿನ ಕಾಲದಲ್ಲಿ ಸಂಭವಿಸುವುದನ್ನು ತಿಳಿಸುತ್ತೇನೆ, ಬನ್ನಿ. 12 ಕುಲುಗಳನ್ನ, 12 ಮಕ್ಕಳನ್ನ ಕರೀತಾ ಇದ್ದಾರೆ. 12 ಮಕ್ಕಳನ್ನ, 12 बच्चों को बुला रहे. आ जाओ, भविष्य में क्या होता मैं बता रहे आपको, मैं आशीष करे, मर जाएगा, आ जाओ जल्दी फटाफट. हालेलुया. वो क्या बोला, इसी हुआ. ಏನ್ ಹೇಳಿ ಅವರನ್ನ ಆಶೀರ್ವಾದ ಮಾಡೋಣ, ಅದೇ ತರ ಅವ್ರ ಲೈಫಲ್ಲಿ ನಡೆಯಿತು. ಹೇಳಿ, ಪ್ರವಾದಿತಾನೆ ಯಾಕೋಬ ಪ್ರವಾದಿನ. ಪ್ರವಾದಿ ಅಂದ್ರೆ ಏನು, ಮುಂದೆ ನಡೆಯೋದನ್ನ ಹೇಳೋದು ಹೇಳ್ತಾ ಇದ್ದಾರೆ ನೋಡಿ. ಆಮೇಲೆ ದೇವರ ಪ್ರವಾದಿ ಯಾಕೋಬ ಹೇಳಿರೋದು ಇವತ್ತು ಕೂಡ ಇಸ್ರಾಯೇಲ್ ದೇಶದಲ್ಲಿ, ಪ್ರಪಂಚದಲ್ಲಿ ನಡೀತಾ ಇದೆ. ಪೂರಾ
ಪುರಾಣ ನಿಯಮ ಲಾಸ್ಟ್ ಪುಸ್ತಕ, ಹಳೆಯ ಒಡಂಬಡಿಕೆ ಲಾಸ್ಟ್ ಪುಸ್ತಕ 1-2 ಓದ್ಬೇಕು ಈಗ. ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ಪ್ರೀತಿಸುತ್ತ ನಿಮ್ಮನ್ನು ಪ್ರೀತಿಸಿದ್ದೇನೆ. ನೀವು ಯಾವ ವಿಷಯದಲ್ಲಿ ನಮ್ಮನ್ನು ಪ್ರೀತಿಸಿದಿ ಅಂದುಕೊಳ್ಳುತ್ತೀರಲ್ಲ. ಏಸಾವನು ಯಾಕೋಬನ ಅಣ್ಣನಲ್ಲವೇ? ಆದರೆ ನಾನು ಯಾಕೋಬನನ್ನು ಪ್ರೀತಿಸಿ ಏಸಾವನನ್ನ ದ್ವೇಷಿಸಿ ಇದನ್ನ ಏನ್ ಮಾಡ್ದಂತೆ ನೋಡಿ. ಏಸಾವನ ಇದನ್ನ ಅವನ ಬೆಟ್ಟಗಳನ್ನ ಹಾಳು ಮಾಡಿ ಅವನ ಸ್ವಾಸ್ಥ್ಯವನ್ನು ಕಾಡು ನರಿಗಳ ಮಾಡಿದ್ದಾನಷ್ಟೇ. ಮಲಕಿ ಹೇಳ್ತಾ ಇದ್ದಾರೆ ಇಸ್ರಾಯೇಲಿಗೆ, ಯಾಕೋಬನು ಅಣ್ಣ ಏಸಾವ ತಾನೇ. ದೇವರು ಯಾಕೋಬನನ್ನ ಪ್ರೀತಿಸಿ ಏಸಾವನನ್ನ ದ್ವೇಷಿಸಿ ಅವನ ಬೆಟ್ಟಗಳನ್ನು ಹಾಳು ಮಾಡಿ ಅವನ ಪ್ರದೇಶಗಳನ್ನ ನರಿಗಳಿಗೆ ಕೊಟ್ಟು ಹಾಳು ಮಾಡ್ತೀವಿ. ಯಾಕೋಬನ ಮೇಲೆ ಎಷ್ಟು ಪ್ರೀತಿ ನೋಡಿ ದೇವರಿಗೆ. ಲಾಸ್ಟ್ ಇನ್ನೊಂದು ವಾಕ್ಯ ಓದಿ. ಆದಿಕಾಂಡ 47:27-28, ಉತ್ಪತ್ತಿ 47:27-28. ಆದಿಕಾಂಡ 47:27-28, Genesis chapter 47:27-28. ಇಸ್ರಾಯೇಲರು ಒಂದು ನಿಮಿಷ ನೀನು ಇಸ್ರಾಯೇಲ್ ಅಂದ್ರೆ ಯಾರು? ಇಸ್ರಾಯೇಲ್ ಅಂತ ಇದ್ದಾರೆ. ಇಸ್ರಾಯೇಲ್ ಅಂತ ಯಾರು? ಇಸ್ರಾಯೇಲ್ ಅಂತ ಯಾಕೋಬನ. ಕರೆಕ್ಟ್, ಯಾಕೋಬನ ಇಸ್ರಾಯೇಲ್ ಅವನಿಗೆ ಹೆಸರಿಟ್ಟನಲ್ಲ. ಒಟ್ಟಾಗಿ 147 ವರ್ಷ. ಅವರಪ್ಪ 180 ವರ್ಷ, ಅವ್ರ ತಾತ 175 ವರ್ಷ. ಅಬ್ರಹಾಮ್. ಇಸಾಕ 180 ವರ್ಷ, ಅವ್ರ ಮಗ ಯಾಕೋಬ 147 ವರ್ಷ ಬದುಕಿ ಸತ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇದು ಯಾಕೋಬನ ಬಯೋಗ್ರಫಿ, ಯಾಕೋಬನ ಚರಿತ್ರೆ. ಹಲ್ಲೆಲೂಯಾ. ಯಾಕೋಬನ ದೇವರು ಹೆಂಗೆ ನಡೆಸ್ತಾರೆ ಇನ್ನು ಬೇಜಾರಿದೆ. ಯಾಕೋಬನ ಬಗ್ಗೆ ಹೇಳ್ಬೇಕಾದ್ರೆ ಈ 1 hour ಎಷ್ಟು ಹೇಳಕ್ಕಾಗುತ್ತೋ ಅಷ್ಟು ಹೇಳಿ. ಯಾಕೋಬನ ಸ್ವಾರಸ್ಯಕರ ಒಂದು ಜೀವನ. ಯಾಕೋಬನ ಲೈಫೇ ನಮಗೊಂದು ಆಶೀರ್ವಾದ. ಯಾಕೋಬನ ಲೈಫೇ ನಮಗೊಂದು ಧೈರ್ಯ. ಯಾಕೋಬನ ಆಶೀರ್ವಾದ ವಾಗ್ದಾನಗಳೇ ನಮಗೆ ಆಶೀರ್ವಾದ ವಾಗ್ದಾನ. ಯಾಕೋಬನ ಜೀವನ ಚರಿತ್ರೆ ನಮ್ಮ ಆತ್ಮಿಕ ಜೀವನಕ್ಕೆ, ಭಕ್ತಿಯ ಜೀವನಕ್ಕೆ ಒಂದು ಪ್ರೇರೇಪಣೆ. ಎಲ್ಲ ಎದ್ದಿಕೊಳ್ಳೋಣ, ಕಣ್ಣು ಮುಚ್ಚಿ. ಥ್ಯಾಂಕ್ ಯು ಅಪ್ಪ. ಈ ಬೈಬಲ್ ಸ್ಟಡಿಯಲ್ಲಿ ಕರ್ತನೆ ಯಾಕೋಬನ ಚರಿತ್ರೆಯನ್ನು ಕುರಿತು ಮಾತಾಡಿದ ರಾಜ. ಯಾಕೋಬನ ದೇವರೇ ಒಳ್ಳೆಯ ಮನುಷ್ಯನು, ಸಾವು ಮನುಷ್ಯನು, ಆಮೇಲೆ ನಿನ್ನ ಚಿತ್ತವನ್ನು ನೆರವೇರಿಸಿದವನು, ತಂದೆಯ ತಾಯಿಗಳಿಗೆ 2ನೇ ಮಗನಾಗಿದ್ದರು, ನಿನ್ನನ್ನು ಸೇವಿಸಿದ ತನ್ನ ತಂದೆ ತಾತನನ್ನ ಸೇವಿಸಿದವನು ಅಂತ ಅವನನ್ನು ಕುರಿತು ನಾವು ಧ್ಯಾನಿಸಲು ಕೃಪೆ ಮಾಡಿದ ರಾಜ. ಸಾವು ಮನುಷ್ಯ, ಪ್ರಾರ್ಥನಾ ಮನುಷ್ಯ, ನಂಬಿಗಸ್ತನು, ದರ್ಶನವನ್ನು ಕಂಡನು, ಕನಸುಗಳನ್ನು ಕಂಡವನು. ಅಪ್ಪ ಒಳ್ಳೆಯ ಮನುಷ್ಯನು. ಅವನಲ್ಲಿದ್ದಂಥ ಜ್ಞಾನ, ನಂಬಿಕೆ, ಬುದ್ಧಿ, ತಿಳುವಳಿಕೆ ನಮಗೂ ಅನುಗ್ರಹಿಸಿ, ಆಶೀರ್ವದಿಸಿ, ಬಲಪಡಿಸಿ, ಕಾಯಿ ನಿನ್ನ ಹೆಸರಲ್ಲಿ ಕಾಪಾಡು. ಯೇಸುವಿನ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನನ್ನ ಮನವಿ ಕರ್ತನನ್ನು ಕೊಂಡಾಡು, ನನ್ನ ಸಂಗೀತದಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವಿ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು
ನಮಗಾಗಿ ಅನೇಕನ ಸಿದ್ಧಪಡಿಸಿ ಮಾರನಾಥ. ಆಮೆನ್.